ಮುಸ್ಲಿಂ ಅವ್ರ ಜೊತೆಗೆ ನಮ್ಮ ಈಶ್ವರಪ್ಪನವರು ಅಥವಾ ಒಂದು BJPಗರು ಆಗಿರ್ಬೋದು ಮ್ಯಾಕ್ಸಿಮಮ್ ಅವರಲ್ಲೇ ಅದು ಇವನ್ ನಮ್ಮ ಕಾಂಗ್ರೆಸ್ಸಿಗರಲ್ಲೂ ಇದರಿಲ್ಲ ಅಂತಲ್ಲ. ಇವ್ರು ಇವತ್ತು ನಿಂತು ವಿಚಾರ ಮಾಡ್ಬೇಕಾಗಿದೆ ಎಲ್ಲರೂ. ಅದರಲ್ಲೂ ಯತ್ನಾಳ್ ಎರಡು ಕೋಮುಗಳ ಒಂದು ಆದಷ್ಟು ವಿಶ್ವಾಸ ಮೂಡಿಸುವಂಥ ಕೆಲಸ ಮಾಡೋ ಪ್ರಯತ್ನ ಮಾಡಬೇಕು. ಮತ್ತಷ್ಟು ಅದನ್ನು ತಮಗೆ ಅನುಕೂಲಕ್ಕೆ ತಕ್ಕಂಗೆ ಅದರ ಮತ್ತಷ್ಟು ಎಣ್ಣೆ ಸುರಿಯೋ ಮತ್ತೇನು ಮಾಡಿ ಅದು ದಾರಿ ತಪ್ಪಂಗೆ ಮಾಡಬಾರ್ದು ಅನ್ನೋದು ಇಲ್ಲಿ ನಾವೆಲ್ಲರೂ ವಿಚಾರ ಮಾಡಿ ತಿಳ್ಕೊಬೇಕಾಗಿದ್ದಾರೆ. ಇಲ್ಲಪ್ಪ ಅಂತಂದ್ರೆ ಇದೇ ರೀತಿ ತಿಕ್ಕಾಡು ಆಗ್ತಾ ಹೋಗೋದ್ರಿಂದ ಸಮಾಜ ನೆಮ್ಮದಿಯಲ್ಲಿ ಎಲ್ಲಿ ಉಳಿತದ. ಯತ್ನಾಳರು ತಾವು ಶಿಷ್ಯಾಗ ಆಗ್ಯದಪ್ಪ ಒಂದು ಅನ್ಯಾಯ ಆಗ್ಯದನ್ನೋ ಕಾರಣಕ್ಕೆ ಮಾತಾಡಿದ್ರು. ಅದು ಮಾತಾಡೋ ಮುಂದೆ ಅದು ಏನು ಪರಿಣಾಮ ಆಗ್ತದೆ ಇವತ್ತು ನೋಡ್ರಿ. ಆಲ್ಮೇಲ್ದಲ್ಲಿ ಅದು ಮತ್ತೆಲ್ಲ ಆಯಿತು, ಇವ್ರನ್ನ ತಡೆ ಹಿಡಿತಿದ್ದಾರೆ. ಇದು ನೋಡಿ ಹಿಂದೂ ಯುವಕರು ಅಂತ ಹೇಳ್ತಾರೆ. ಮತ್ತು ಸಂಘರ್ಷ ಸ್ಟಾರ್ಟ್ ರೀ ಹಿಂದೂ ಮತ್ತು ಮುಸಲ್ಮಾನರೊಳಗೆ ಮತ್ತೆ ತಿಕ್ಕಾಡ ಸ್ಟಾರ್ಟ. ಇದು ಕೆಲವೊಂದು ಸಮಸ್ಯೆಗಳು ಹೆಂಗಿದಾವೆ, ಬಗೆಹರಿಲಾದ ಸಮಸ್ಯೆಗಳು ರೀ. ಅವ್ರು ಮಾಡ್ಯಾರ ನಾವು ಮಾಡೋದು, ನಾವು ಮಾಡ್ಯಾರ ಅವ್ರು ಮಾಡೋದು, ಕೊನೆಗೆ ಏನಾಗೋದಪ್ಪ ಅದರದ ಅಂತ್ಯ ಅಂದರೆ ದುರಂತದಲ್ಲಿ ಅಂತ್ಯ ಆಗುವಂಥದ್ದು. ಅದಕ್ಕಿಂತಲೂ ನಾವು ಇದನ್ನು ಧರ್ಮ ಜಾತಿ ಕುಲಗಳು ಮೀರಿ ನಿಲ್ಲಬೇಕಾಗಿತ್ತು. ನಮ್ಮ ನಾಯಕರು ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು, ತಿಳಿಸಿ ಹೇಳಬೇಕಾಗಿದೆ. ಇಲ್ಲಪ್ಪ ತಪ್ಪಾಗ್ಯದ, ಮಾಡಬಾರ್ದಾಗಿತ್ತು, ಹಿಂಗೆ ಆಗಬೇಕು ಅಂತ ಹೇಳಬೇಕು. ಅದು ಮತ್ತಷ್ಟು ಪ್ರಚೋದನಾತ್ಮಕವಾಗಿ ಮಾಡಿ ಮತ್ತೊಂದಿಷ್ಟು ಜನ ಎದ್ದು ಈಗ ನೋಡ್ರಿ, ಈಗ ಮಾಡಿದ ತಕ್ಷಣ ಅವ್ರು ಮಾತಾಡಿದ್ಕೊಳ್ಳಿ ಈಗ ಮುಸ್ಲಿಂ ಯುವತಿಯರು ಬಂದು ವಿರೋಧ ಮಾಡ್ತಾಯಿದ್ದಾರೆ. ಜೊತೆಗೆ ಅವ್ರ ಹಿಂದೆ ಪುರುಷರು ಇದ್ದಾರೆ, ಮತ್ತು ಬೇರೆ ಅವರು ವಿರೋಧ ಮಾಡ್ತಾರೆ. ಇದನ್ನು ನೋಡ್ಕೊಂಡು ನಾಳೆ ಹಿಂದೂಗಳು ಮಾಡಾಕತ್ತಾರೆ. ಮತ್ತಿದ್ರಾಗ ಏನೋ ಗದ್ದಾಗೆ ಏನೋ